30 ದಿವಸದಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಇಡೀ ಲೈಫ್ನೇ ಚೇಂಜ್ ಮಾಡ್ಬೋದು. ನಂಬ್ತೀರಾ ನೀವು? ನಂಬಲೇಬೇಕು. ಯಾಕಂತ ಹೇಳಿದ್ರೆ ಇವತ್ತು ನಾನು ಹೇಳ್ತೀರಿ ಈ ಪ್ರತಿಯೊಂದು ಪಾಯಿಂಟ್ಗಳು ನಿಮ್ಮ ಇಡೀ ಲೈಫ್ನ ಚೇಂಜ್ ಮಾಡುತ್ತೆ. ಅದು ಎಸ್ಪೆಷಲಿ 5ನೇ ಪಾಯಿಂಟ್ ಇದೆಯಲ್ಲ, ಈ 5ನೇ ಪಾಯಿಂಟ್ ಯಾರ್ಯಾರು ಫಾಲೋ ಮಾಡಲ್ವೋ ಅವ್ರ ಲೈಫು ನಮ್ಮ ಅಪ್ಪನೇ ಚೇಂಜ್ ಆಗಲ್ಲ. ಈ 5ನೇ ಪಾಯಿಂಟು ಅಷ್ಟು ಇಂಪಾರ್ಟೆಂಟು. ದಯವಿಟ್ಟು ನಾನು ಹೇಳೋ ಪ್ರತಿಯೊಂದು ಪಾಯಿಂಟನ್ನು ಮೊದಲಿನಿಂದ ಹಿಡ್ಕೊಂಡು ಕೊನೆ ಪಾಯಿಂಟ್ವರೆಗೂ ದಯವಿಟ್ಟು ಫಾಲೋ ಮಾಡಿ. ಈ ವಿಡಿಯೋ ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹೊಸಬ್ರಾಗಿರಲಿ ಹಳುಬ್ರಾಗಿರಲಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು. ಎಸ್ಪೆಷಲಿ ಈ 30 ದಿವಸದಲ್ಲಿ ನೀವು ಏನೇನೆಲ್ಲ ಮಾಡ್ಕೋಬೇಕು, ನೀವು ಏನೇನು ಚೇಂಜ್ ಮಾಡಬೇಕು, ಏನು ಚೇಂಜ್ ಮಾಡಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ, ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ಬಟ್ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾನು ಮೊದಲನೇ ಪಾಯಿಂಟ್ ಡೈರೆಕ್ಟಾಗಿ ಬಂದ್ಬಿಡ್ತೀನಿ. ಇಲ್ಲಿ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಎಲ್ಲರೂ ಅಂತಾನೆ ಹೇಳ್ಬೋದು, ಈ 95% ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ನಾಳೆ ಮಾಡೋಣ, ಪ್ರೊಕ್ಯಾಸ್ಟಿನೇಷನ್. ಈ ಪ್ರೊಕ್ಯಾಸ್ಟಿನೇಷನ್ ಅಂತ ಹೇಳಿದ್ರೆ ಇವತ್ತು ಮಾಡೋದನ್ನ ನಾಳೆ ಮಾಡಬೇಕು ಅನ್ನೋ ಈ ಮೆಂಟಾಲಿಟಿ ಇದೆಯಲ್ಲ, ಅದನ್ನ ನೀವು ಕಿತ್ತು ಬಿಸಾಕೋವರೆಗೂ ನಿಮ್ಮ ಲೈಫ್ ಚೇಂಜ್ ಆಗಲ್ಲ. ನೀವೇಂತಕ್ಕೆ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ನಿಮ್ಮ ಲೈಫ್ ಚೇಂಜ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಗುರು ನಾಳೆ ಮಾಡಿದ್ರೆ ಆಯ್ತು ಬಿಡು, ನಾಳೆ ಮಾಡ್ತೀನಿ ನಾನು, ಇವತ್ತು ಯಾಕೆ ಕೆಲಸ ಮಾಡೋದು, ಇವತ್ತೇನೋ ಮಾಡಬೇಕು ಅನ್ಕೊಂಡಿರ್ತೀನಿ, ಇವತ್ತೇನೋ ಯಾವುದೋ ಒಂದು ಬುಕ್ ಬರಿಬೇಕು ಅನ್ಕೊಂಡಿರ್ತೀನಿ, ಈ ಬುಕ್ನ ನಾಳೆ 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 ಅನ್ಕೊಂಡು 1 ವರ್ಷ ಆಗೋಗಿರುತ್ತೆ. ಆ ಬುಕ್ಕು ಬರ್ದಿರಲ್ಲ, ಅದು ಕಂಪ್ಲೀಟ್ ಆಗಿರಲ್ಲ. ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ಕ್ಷೇತ್ರ ಆಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ಇಂಟರ್ವ್ಯೂ ನೋಡ್ತೀನಿ ಅಂತ ಅನ್ಕೊಳ್ಳಿ, ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ನಾಳೆ ಮಾಡಿದ್ರೆ ಆಯ್ತು, ನಾಳಿದ್ದು ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡ್ರೆ ನಿಮ್ಗೆ ಕೆಲಸ ಸಿಗಲ್ಲ. ಅಥವಾ ನೀವು ಎಜುಕೇಶನ್ ಅಲ್ಲಿ ಯಾವುದೇ ಒಂದು ಎಜುಕೇಶನ್ ಅಲ್ಲಿ ಇರಿ, ನೀವು BCom BBM ಅಥವಾ PUC ಸೆಕೆಂಡ್ PUC 10th ಸ್ಟ್ಯಾಂಡರ್ಡ್ ಯಾವುದ್ರಲ್ಲೇ ಇದ್ರೂ ನೀವು ನಾಳೆ ಓದ್ತೀನಿ ಅನ್ಕೊಂಡು ಎಕ್ಸಾಮ್ ಬರೋವರೆಗೂ ನೀವು ಇವತ್ತು ಬುಕ್ಕೇ ಮುಟ್ಟಲ್ಲ ಅಂತ ಹೇಳಿದ್ರೆ ನೀವು ಅನ್ಕೊಂಡಿರೋ ಮಾರ್ಕ್ಸ್ಗಳು ನೀವು ಅಚೀವ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಈ ನಾಳೆ ಮಾಡ್ತೀನಿ ಅನ್ನೋದನ್ನ ಇವತ್ತಿಂದನೇ ನೀವು ಕಿತ್ತು ಬಿಸಾಕಬೇಕು. ಈ 30 ದಿವಸದಲ್ಲಿ ನಾನು ಮೊದಲನೇ ಪಾಯಿಂಟ್ ಹೇಳ್ತಿರೋದು ಈ ಪ್ರೊಕ್ಯಾಸ್ಟಿನೇಷನ್. ಇವತ್ತಿಂದನೇ ನೀವು ನಿಮ್ಮ ಏನಂತಾರೆ ನಾಳೆ ಮಾಡ್ತೀನಿ ಅನ್ನೋ ಮೆಂಟಾಲಿಟಿ ಇದೆಯಲ್ಲ, ಇವತ್ತು ನೀವು ಕಿತ್ತು ಬಿಸಾಕಿ ಡಸ್ಟ್ಬಿನಲ್ಲಿ ಬಿಸಾಕ್ಬೇಕು ಅದನ್ನ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫು ದೇವರಾಣೆಗೂ ಚೇಂಜ್ ಆಗಲ್ಲ. ನೀವೆಷ್ಟೇ ಅನ್ಕೋಬೋದು, ನೀವೆಷ್ಟೇ ಮೋಟಿವೇಶ್ನಲ್ ವಿಡಿಯೋಸ್ಗಳು ನೋಡ್ಬೋದು, ಏಂತಕ್ಕೆ ನಿಮ್ಮ ಲೈಫು ಇವತ್ತು ನೋಡ್ತೀರಾ, ಜೋಶಲ್ಲಿ ಇರ್ತೀರಾ, ಮತ್ತೆ ನಾಳೆ ಅದೇ ರುಟೀನಲ್ಲಿ ಫಾಲೋ ಮಾಡ್ಕೊಂಡಿರ್ತೀರ, ಅದೇ ಮೊಬೈಲು, ಅದೇ ಕತೆಗಳು. ಅದನ್ನ ನೀವು ಇವತ್ತಿಂದನೇ ಕಿತ್ತು ಬಿಸಾಕಿ ನಾಳೆ ಮಾಡ್ತೀನಿ ಅನ್ನೋದನ್ನ ಇವತ್ತೇ ಮಾಡ್ತೀನಿ, ನಾನು ಈಗಲೇ ಮಾಡ್ತೀನಿ, ಅದು ಎಂಥದ್ದೇ ಕೆಲಸ ಇರ್ಬೋದು, ಅದನ್ನು ನಾನು ಈಗಲೇ ಮಾಡ್ತೀನಿ ಅನ್ನೋ ಮೆಂಟಾಲಿಟಿನ ನೀವು ಬೆಳೆಸ್ಕೋಬೇಕು. ಬೆಳೆಸ್ಕೊಂಡಾಗ ಮಾತ್ರ ನಿಮ್ಮ ಲೈಫು ಒಂದು 20%ಇಂದ 30%ವರೆಗೂ ಇನ್ಕ್ರೀಸ್ ಆಗುತ್ತೆ. ಆ ಪ್ರೊಕ್ಯಾಸ್ಟಿನೇಷನ್ ಅನ್ನೋದು ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಅದು ಅಂಟ್ಕೋಬಿಟ್ಟಿದೆ. ಅದೊಂಥರ ರೋಗ ಥರ ಹರಡ್ತಾ ಇದೆ. ಆ ರೋಗನ ಅದೇನಂತಾರೆ ಯಾರೋ ಬಂದು ಕಿತ್ತಾಕೋಕ್ಕಾಗಲ್ಲ. ಈವನ್ ನಾನು ಬಂದು ಕಿತ್ತಾಕೋಕ್ಕಾಗಲ್ಲ. ನಾನು ಹೇಳ್ಬೋದು ನಿಮಗೆ ಹಿಂಗೆ ಮಾಡಿ ಅಂದ್ಬಿಟ್ಟು ಸೊಲ್ಯೂಷನ್ ತೋರಿಸ್ಬೋದು, ದಾರಿ ತೋರಿಸ್ಬೋದು ಅಷ್ಟೇ. ಅದು ಕಂಪ್ಲೀಟಾಗಿ ಕಿತ್ತಾಕೋ ಶಕ್ತಿ ಇರೋದು ನಿಮ್ಮಲ್ಲಿ ಮಾತ್ರ. ಅದು ಮೈಂಡಿಂದ ನೀವು ಇವತ್ತಿಂದನೇ ಕಿತ್ತು ಬಿಸಾಕ್ತಾ ಇದ್ದೀರಾ. ಈ 30 ದಿವಸ ಚಾಲೆಂಜಲ್ಲಿ ಇದೇ ನನ್ನ ಮೊದಲನೇ ಪಾಯಿಂಟು, ಪ್ರೊಕ್ಯಾಸ್ಟಿನೇಷನ್. ಇನ್ನು 2ನೇ ಪಾಯಿಂಟ್ ಬಂದ್ಬಿಟ್ಟು, ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗುರು ನಾನು 5 ಗಂಟೆಗೆ ಎದ್ಬಿಡ್ತೀನಿ, ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನಗೆ ಏನೇ ಆದರೂ ಪರವಾಗಿಲ್ಲ, ನಾಳೆ ಎಂಥದ್ದೇ ಪರಿಸ್ಥಿತಿ ಬಂದರೂ ನಾನು 5 ಗಂಟೆಗೆ ಎದ್ಬಿಡ್ತೀನಿ ಬೆಳಗ್ಗೆ ಅಂತ ಅಂದ್ಕೊಂಡು ಬೆಳಿಗ್ಗೆ ನಂತರ ರಾತ್ರಿ 10-10:30 ಅಲಾರಾಮ್ ಇಟ್ಕೊಂಡು ಮಲಗಿದವರು ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಹೊಡಿಯುತ್ತೆ. ಇರುಗುರು ಇನ್ನೊಂದು 10 ನಿಮಿಷ ಮಲಗ್ಬಿಡ್ತೀನಿ, ಇನ್ನೊಂದು 20 ನಿಮಿಷ ಮಲಗ್ಬಿಡ್ತೀನಿ ಅಂದ್ಕೊಂಡು 5:10 ಆಯಿತು, 5:20 ಆಯಿತು, 5:15 ಆಯಿತು, 6 ಗಂಟೆ ಆಯಿತು, 6:30 ಆಯಿತು, ಹಂಗೆ 20 ನಿಮಿಷ ಸ್ನೂಸ್ ಮಾಡ್ಕೊಂಡು ಕೊನೆಗೆ ಅವರು ಆಯ್ತಾ ಎದೊಳೋದು 8:30 ಆಗಿರುತ್ತೆ ಅಥವಾ 9 ಗಂಟೆ ಆಗಿರುತ್ತೆ. ಹಿಂಗೆ ಮಾಡ್ಕೊಂಡಿದ್ರೆ ನೀವು ನಿಮ್ಮ ಲೈಫಲ್ಲಿ ಏನಾದ್ರು ಒಂದು ಅಚೀವ್ ಮಾಡೋದಾಗ್ಲಿ, ಅಥವಾ ನೀವು ಲೈಫಲ್ಲಿ ಅನ್ಕೊಂಡಿರೋದನ್ನ ಸಾಧಿಸೋದಾಗ್ಲಿ, ಇದು ಯಾವಾಗ ಮಾಡೋಕ್ಕಾಗತ್ತೆ? ಅಥವಾ ಏನು ಸಾಧಿಸೋದು ಬೇಡ, ಅಟ್ಲೀಸ್ಟ್ ನಿಮ್ಮ ಲೈಫು ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿರೋರು, ಇಲ್ಲ ಗುರು ಈ ಥರ ಈ ಹಳೆ ರೂಟೀನ್ ಬೇಡ ನನಗೆ, ನನ್ನ ಲೈಫ್ ಕಂಪ್ಲೀಟಾಗಿ ಹಾಳಾಗೋಗಿದೆ ಅಂದ್ಕೊಂಡಿರೋರು, ತಮ್ಮ ಲೈಫು ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ನೀವು ಬೆಳಗ್ಗೆ ಎದೊಳೋದು. ಈ ಬೆಳಗ್ಗೆ ಎದೊಳೋದನ್ನೇ ನೀವು ಫಿಕ್ಸ್ ಮಾಡ್ಕೊತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ? ಏನೋ ಆಫೀಸ್ 9 ಗಂಟೆಗಿದೆ, ನಾನು 8 ಗಂಟೆಗೆ ಎದೊಳ್ತೀನಿ, ಮುಖ ತೊಳ್ಕೊತೀನಿ, ಹಂಗೆ ಓಡ್ತೀನಿ, ಮತ್ತೆ ಬರ್ತೀನಿ, ಮಲ್ಕೊತೀನಿ, ಸ್ವಲ್ಪ ರೀಲ್ಸ್ ನೋಡ್ತೀನಿ, ಮತ್ತೆ ಅದೇ ಕೆಲಸ. ನೀವು ಇದನ್ನೇ ಮಾಡಿದ್ದೇ ಮಾಡ್ಕೊಂಡಿದ್ರೆ ನಿಮ್ಮ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ?
ದಯವಿಟ್ಟು ನಿಮ್ಮ ಲೈಫ್ ಚೇಂಜ್ ಆಗಬೇಕು ಅಂದರೆ, ಲೈಫ್ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ಈ ಬೆಳಗಿನ ಜಾವ ಎದ್ದೇಳೋದನ್ನ ಇವತ್ತಿಂದನೇ ರೂಢಿ ಮಾಡ್ಕೊಳ್ಳಿ. ನನ್ನ ಸುಮಾರು ವಿಡಿಯೋಗಳಲ್ಲಿ ಹೇಳಿರ್ಬೋದು, ಬಟ್ ಇವತ್ತು ಹೇಳ್ತಿರೋದು ಈ 30 ದಿವಸ ಚಾಲೆಂಜ್ ಅಲ್ಲಿ ನೀವು ಪ್ರತಿ ಒಂದು ಪಾಯಿಂಟ್ ಅನ್ನು ಮಿಸ್ ಮಾಡಿದಿರ ಫಾಲೋ ಮಾಡಬೇಕು. ಎಂತಕ್ಕಂತ ಹೇಳಿದ್ರೆ ಬೇಕಾದ್ರೆ ನೀವು ಎಲ್ರಿಗೂ ಹೇಳ್ಕೊಂಡ್ ಬಂದ್ಬಿಟ್ಟಿರ್ತೀರಾ, ಆಮೇಲೆ ಅದನ್ನೇನಂತಾರೆ ಯಾರು ಏನ್ ಅನ್ಕೊಂತಾರೋ, ಯಾರು ಇದ್ ಮಾಡ್ಬಿಡ್ತಾರೋ, ಬಿಡು ನಾಳೆ ಮಾಡೋಣ ನಾಳಿದ್ ಮಾಡೋಣ ಅನ್ಕೊಂಡು ಅದ್ ಮಾಡೋದೇ ಇಲ್ಲ. ನೀವು ಈ ಚಾಲೆಂಜ್ ಅಲ್ಲಿ ಏನ್ ಮಾಡ್ತೀರಾ ಗೊತ್ತಾ, ಇನ್ನೊಂದು, ನೀವು ಯಾರಿಗೂ ಹೇಳಕ್ ಹೋಗ್ಬೇಡಿ, ನಿಮಗ್ ನೀವು ಪ್ರಾಮಿಸ್ ತಗೊಳ್ಳಿ, ಇಲ್ಲ ಗುರು ನಾನು ಮಾಡೇ ಮಾಡ್ತೀನಿ, ನಾಳೆಯಿಂದ ನಾನು ಎದ್ದೇ ಹೇಳ್ತೀನಿ, ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಲೈಫ್ ಚೇಂಜ್ ಆಗೋದು ನನಗೆ ಇಂಪಾರ್ಟೆಂಟು ಅನ್ಕೊಂಡು ಒಂದು ಪ್ರಾಮಿಸ್ ತಗೊಂಡು ನೀವು ನಾಳೆಯಿಂದ 5 ಗಂಟೆಗೆ ಎದ್ದೇಳ್ತಿರೋ ಅಥವಾ 6 ಗಂಟೆಗೆ ಎದ್ದೇಳ್ತಿರೋ, ವಿತಿನ್ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ವಿತಿನ್ 6 ಗಂಟೆ ಒಳಗಡೆ ಎದ್ದಾಗ ನಿಮ್ಮ ಮೈಂಡು ಎನರ್ಜೆಟಿಕ್ ಆಗಿರುತ್ತೆ, ನಿಮ್ಮ ಬಾಡಿನೂ ಏನಂತಾರೆ ಒಂದು ಕಂಟ್ರೋಲ್ ಅಲ್ಲಿ ಇರುತ್ತೆ, ಒಂದು ಎನರ್ಜಿ ಇರುತ್ತೆ ಬಾಡಿಗೆ, ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಅದೆಲ್ಲ ನಿಮ್ಗೆ ಫೀಲ್ ಬಂದಾಗ ಅವತ್ತಿನ ಕೆಲಸ ಏನಿದೆಯೋ ನೀವು ಚಾಚು ತಪ್ಪದಿರ ಕರೆಕ್ಟಾಗಿ ಫಾಲೋ ಮಾಡ್ತೀರಾ. ಈ 9 ಗಂಟೆ 10 ಗಂಟೆಗೆ ಎದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೂರ್ಯ ನೆತ್ತಿ ಮೇಲೆ ಬಂದಾಗ ಕಂಪ್ಲೀಟ್ ಆಗಿ ಏನ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ, ಏನೋ ಒಂಥರ ಲೆಥರ್ಜಿಕ್ ಆಗಿರ್ತೀವಿ, ಸೋಂಬೇರಿತನ ಆವರಿಸ್ಕೊಬಿಟ್ಟಿರುತ್ತೆ. ಅದೆಲ್ಲ ನಿಮಗೆ ಕಂಟ್ರೋಲ್ ಆಗಬೇಕು ಅಂತ ಹೇಳಿದ್ರೆ ದಯವಿಟ್ಟು ನೀವು ಈ ಬೆಳಗ್ಗೆ ಎದ್ದೇಳೋದನ್ನ ರೂಢಿ ಮಾಡ್ಕೊಳ್ಳಿ. ನೀವು ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ದಾಗ ನಿಮ್ಮ ಮೈಂಡನು ಸ್ವಲ್ಪ ರಿಫ್ರೆಶ್ ಆಗಿರುತ್ತೆ. ನೀವು ಏನು ಕೆಲಸ ಮಾಡಬೇಕು ಅನ್ಕೊಂಡಿದ್ರು ಆ ಕೆಲಸನ ಇನ್ನೂ ಟೈಮ್ ಇರೋದಕ್ಕಿಂತ ಮುಂಚೆನೇ ಮುಗಿಸಿ ಆರಾಮಾಗಿ ಏನಂತಾರೆ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು. ದಯವಿಟ್ಟು 2ನೇ ಪಾಯಿಂಟ್ ಏನು ಹೇಳಿ, ಬೇಗ ಎದ್ದೇಳೋದು, ವೇಕಪ್ ಅರ್ಲಿ. ನೀವು ಬೇಗ ಎದ್ದಾಗ ನಿಮ್ಮ ಲೈಫು ಆಲ್ಮೋಸ್ಟ್ ಒಂದು 50% ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಪ್ರೊಕ್ಯಾಸ್ಟಿನೇಷನ್ನು, 2ನೇ ಪಾಯಿಂಟ್ ಬಂದ್ಬಿಟ್ಟು ವೇಕಪ್ ಅರ್ಲಿ, ಬೇಗ ಎದ್ದೇಳಿ, ಆಯ್ತಾ. ಇನ್ನು 3ನೇ ಪಾಯಿಂಟ್ ಬಂದ್ಬಿಟ್ಟು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗುರು ನಾನು ಸ್ಕೂಲಲ್ಲಿ ಓದಿರೋದು, ಇನ್ನು ನಾನು ಏನು ಬೇರೆ ಹೊಸದು ಕಲಿಯೋದಕ್ಕೆ ಹೋಗಲ್ಲ, ನಾನು ಆಲ್ರೆಡಿ BCom ಮುಗೀತು, ಇಲ್ಲ 10th ಸ್ಟ್ಯಾಂಡರ್ಡ್ ಮುಗೀತು, BA ಮುಗೀತು, BSc ಮುಗೀತು, ಏನೇ ಮುಗಿದಿರಲಿ, ಒಂದು ಎಜುಕೇಷನ್ ಮುಗ್ದಿತ್ತು ಅಂತ ಹೇಳಿದ್ರೆ ಇನ್ನು ಮುಂದಕ್ಕೆ ನಾನು ಓದಕ್ಕೆ ಹೋಗಲ್ಲ. ಓದೋದು ಅಂತ ಹೇಳಿದ್ರೆ ಬರೀ ಸ್ಕೂಲು ಕಾಲೇಜಲ್ಲಿ ಓದೋದು ಅಂತಲ್ಲ, ಆಯ್ತಾ. ಕಲಿಕೆ ಅನ್ನೋದಕ್ಕೆ ಎಂಡಿಂಗೇ ಇಲ್ಲ. ಅಲ್ಲಿ ನೀವು ಕಲಿಯೋದು ಏನಂತಾರೆ ಕಲಿತಾ 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 ಕಲ್ತ್ಕೊಂಡು ಹೋಗ್ತಾ ಇದ್ರೆ ಅದು ಸಾಯೋವರೆಗೂ ಕಲಿತಾನೆ ಇರ್ಬೋದು, ಆಯ್ತಾ. ಕಲಿಕೆನ ನಾವು ಯಾವತ್ತಿಗೂ ನಿಲ್ಲಿಸಬಾರ್ದು. ಏನಾದರೂ ಒಂದು ಹೊಸ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊತಾ ಇರಬೇಕು. ಅದು ಎಸ್ಪೆಷಲಿ ಇಂಥ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾನು ಬರೀ ಎಜುಕೇಷನ್ ಇಟ್ಕೊಂಡೇ ನಾನು ಜೀವನ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಲೈಫಲ್ಲಿ ಅಪ್ಗ್ರೇಡ್ ಆಗೋದಕ್ಕಾಗಲ್ಲ. ನಾವು ಏನಾದರೂ ಒಂದು ಅಪ್ಗ್ರೇಡ್ ಆಗಬೇಕು ಅಂತ ಹೇಳಿದ್ರೆ ನಾವು ಯಾವ್ದಾದ್ರು ಒಂದು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕು. ಅದು ಎಸ್ಪೆಷಲಿ ಹೊಸ ಸ್ಕಿಲ್ಸು, ನಮಗೆ ಇನ್ಕಮ್ ಜನರೇಟ್ ಮಾಡುವಂಥ ಸ್ಕಿಲ್ಸು. ಅದು ಏನಂತಾರೆ ಕಾಪಿ ರೈಟಿಂಗ್ ಆಗಿರ್ಬೋದು, ಅಥವಾ ಏನಂತಾರೆ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ AI ಆಗಿರ್ಬೋದು, ಸುಮಾರಿದೆ, ಆಯ್ತಾ. ನಿಮ್ಮ ಎಜುಕೇಷನ್ ಜೊತೆ, ನಿಮ್ಮ ವರ್ಕ್ ಜೊತೆ, ನಿಮ್ಮ ಜಾಬ್ ಜೊತೆ ಅದನ್ನು ಒಂದು ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಅದು ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳು, ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಟೈಮ್ ಇರುತ್ತೆ, ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಬರೀ ಟೈಮ್ ವೇಸ್ಟ್ ಮಾಡ್ಕೊಂಡು ಫ್ರೀ ಫೈರ್ಗಳು, ಆ ಗೇಮಿಂಗು, ಅದು ಇದು ಅಂದ್ಕೊಂಡು ನಿಮ್ಮ ಲೈಫ್ನ ಹಾಳು ಮಾಡ್ಕೊಂಡು ಕೂತಿರ್ತಿರೋ ಹೊರತು, ಅದು ಎಸ್ಪೆಷಲಿ ಬೇಡದಿರೋ ವಿಡಿಯೋಗಳನ್ನ ನೋಡಿಕೊಂಡು ಅದು ಟೈಮ್ ವೇಸ್ಟ್ ಮಾಡೋ ಬದಲು ನ್ಯೂ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸಮಯನ ಯೂಸ್ ಮಾಡ್ಕೊಳ್ಳಿ. ಇವಾಗಿರೋ ಸಮಯ ನಾಳೆ ಇರೋದಿಲ್ಲ. ಅಂತ ಸಮಯನ ನೀವು ಈ ಗೇಮಿಂಗು ಅದು ಇದು ಅಂತದಕ್ಕೆಲ್ಲ ನೀವು ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಲೈಫು ಅಪ್ಗ್ರೇಡ್ ಆಗಲ್ಲ. ಒಂದು ಏಜು ಅಂತ ಬರುತ್ತೆ, ಏಜ್ ಬಂದಾಗ ಹೆಂಗೆ ಸಿಗಾಕೊಂತೀವಿ ಅಂತ ಹೇಳಿದ್ರೆ, ಗುರು ನಾನು ಟೈಮ್ ಇದ್ದಾಗ ಏಂತಕ್ಕೆ ನಾನು ಯೂಸ್ ಮಾಡ್ಕೊಂಡಿಲ್ಲ, ಅವಾಗ ನಾನು ಯೂಸ್ ಮಾಡ್ಕೊಂಡಿದ್ರೆ ಇವತ್ತು ನನ್ನ ಲೈಫ್ ಚೇಂಜ್ ಆಗಿರೋದು ಅಂತ ನಿಮ್ಗೆ ಅವತ್ತು ಅನ್ಸುತ್ತೆ. ದಯವಿಟ್ಟು ಯಾವ್ದಾದ್ರು ಒಂದು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಸಮಯನ ಒಂಥರ ಇನ್ವಾಲ್ವ್ ಮಾಡ್ಕೊಳ್ಳಿ. ಬೇಕಾದ್ರೆ ಎಂಜಾಯ್ಮೆಂಟ್ ಅನ್ನೋದು ಪ್ರತಿ ಒಬ್ಬನ ಮನುಷ್ಯನಿಗೂ ಇಂಪಾರ್ಟೆಂಟೇ, ಬಟ್ ಎಂಜಾಯ್ಮೆಂಟೇ ಜೀವನ ಆಗಿರಬಾರ್ದು, ಆಯ್ತಾ. ಒಂದು ದುಡಿಯೋ ಏಜಲ್ಲಿ ಆಗಿರ್ಬೋದು, ಓದೋ ಏಜಲ್ಲಿ ಆಗಿರ್ಬೋದು, ಅಥವಾ ನಾವು ಇನ್ನೂ ಶಕ್ತಿ ಇರೋ ಏಜಲ್ಲಿ ನಾವು ಬರೀ ಏನಂತಾರೆ ನಮ್ಮ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋದು, ಮತ್ತು ನಮ್ಮ ಏನಂತಾರೆ ಇನ್ಕಮ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತೊಂದು ನಮ್ಮ ಲೈಫ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಾಗಿರ್ಬೋದು, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಹೊರತು ಬರೀ ನಮ್ಮ ಏನಂತಾರೆ ಎಂಜಾಯ್ಮೆಂಟ್ಗೆ 80% ಇಟ್ಬಿಟ್ಟು ಬರೀ ನಾವು ತಿಳ್ಕೊಳ್ಳೋದಕ್ಕೆ 20% ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಲೈಫು ಅಪ್ಗ್ರೇಡ್ ಆಗಲ್ಲ, ಆಯ್ತಾ. ಓದೋದ್ರ ಜೊತೆಗೆ ಬೇರೆ ಬೇರೆ ಹೊಸ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳಿ, ನಿಮ್ಮ ಲೈಫು ಇಂಪ್ರೂವ್ ಆಗುತ್ತೆ. ಯಾರ್ಯಾರು ಈ ಚಾಲೆಂಜ್ನ ನೋಡ್ತಾ ಇದ್ದಾರೋ ಇಲ್ಲಿವರೆಗೂ, ಆಯ್ತಾ, ಈ 3ನೇ ಪಾಯಿಂಟಲ್ಲಿ ನಾನು ಹೇಳ್ದಂಗೆ ಹೊಸ ಸ್ಕಿಲ್ಸ್ನ ಏನಂತಾರೆ ಅಪ್ಗ್ರೇಡ್ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಗೂಗಲಲ್ಲಿ ಹೋಗಿ ನೀವು ಏನಂತಾರೆ ನ್ಯೂ ಸ್ಕಿಲ್ಸ್ ಬಗ್ಗೆ ಸರ್ಚ್ ಮಾಡಿ,
ಆಯ್ತಾ. ಸ್ಕಿಲ್ ಯಾವ್ದಾದ್ರು ಒಂದು ಸ್ಕಿಲ್ನ ನೀವು ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು, AI ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಿಮ್ಗೆ ಯಾವ್ದ್ರಲ್ಲಿ ಏನಂತಾರೆ ಪ್ಯಾಷನೇಟ್ ಆಗಿದೆಯೋ ಅದು ಎಸ್ಪೆಷಲಿ ಈ ವಿಡಿಯೋ ಎಡಿಟಿಂಗ್ ಅಂತೂ ಸಿಕ್ಕಾಪಟ್ಟೆ ಪ್ಯಾಷನೇಟ್ ಆಗಿದೆ. ಎಸ್ಪೆಷಲಿ ಸಿಕ್ಕಾಪಟ್ಟೆ ಜನ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಮುಂದೆ ಫ್ಯೂಚರ್ ಅದನ್ನೇ ಅಂತ ಹೇಳ್ಬೋದು. ಈ ಯೂಟ್ಯೂಬ್ ಮಾಡೋರಾಗಿರ್ಬೋದು ಅಥವಾ ಏನಂತಾರೆ ಈ ಡಿಜಿಟಲ್ ವರ್ಡ್ ಆಗಿರ್ಬೋದು, ಎಲ್ಲದಕ್ಕೂ ಈ ವಿಡಿಯೋ ಎಡಿಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇಂಥವನ್ನೆಲ್ಲ ಕಲ್ತ್ಕೊಳ್ಳಿ, ಯಾವತ್ತಾರು ಒಂದಲ್ಲ ಒಂದು ದಿವಸ ನಿಮಗೆ ಯೂಸ್ ಆಗೇ ಆಗುತ್ತೆ. ಯಾರಿಗೆ ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಟ್ಲೀಸ್ಟ್ ನೀವೇ ಸ್ವಂತದಾಗ ಏನಾದ್ರು ಒಂದು ಪ್ರಯತ್ನ ಮಾಡಬೇಕು, ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂದ್ರೂ ಇದು ನಿಮ್ಗೆ ತುಂಬ ಉಪಯೋಗ ಆಗುತ್ತೆ. ದಯವಿಟ್ಟು ಈ ನ್ಯೂ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನು 4ನೇ ಪಾಯಿಂಟ್ ಬಂದ್ಬಿಟ್ಟು, ಸುಮಾರು ಜನ ಏನಂತಾರೆ ಪ್ರತಿಯೊಬ್ಬರೂ ಇದು ಮಾಡೋದು, ನೆಗ್ಲಿಜಿಯನ್ಸ್ ಮಾಡೋದು ಏನು ಅಂತ ಹೇಳಿದ್ರೆ, ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ನನಗೇನೋ ಆಗಲ್ಲ ಗುರು. ಸುಮಾರು ಜನ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ನೋಡು, ಸ್ಟಾರ್ಗಳು ನೋಡೋರೆಲ್ಲ ಯೂಸ್ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ನೀವು ಸೋಷಿಯಲ್ ಮೀಡಿಯಾ ಸಂಪಾದನೆ ಮಾಡೋರನ್ನ ನೋಡ್ತಿದ್ದೀರಾ, ಬಟ್ ನೀವುಗಳು ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸಂಪಾದನೆ ಮಾಡ್ತಿಲ್ಲ ಅದರಲ್ಲಿ, ಆಯ್ತಾ. ನಿಮ್ಮ ಸಮಯನ ಹಾಳು ಮಾಡ್ಕೊತಾ ಇದ್ದೀರಾ ಆ ಸೋಷಿಯಲ್ ಮೀಡಿಯಾದಲ್ಲಿ. ಬೇಡದಿರೋ ರೀಲ್ಸ್ಗಳು, ಬೇಡದಿರೋ ವಿಡಿಯೋಗಳು, ಬೇಡದಿರೋ ಪೋಸ್ಟ್ಗಳನ್ನ ನೋಡಿ 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 ನಿಮ್ಮ ತಲೆಯಲ್ಲಿ ಯಾವ ಮಟ್ಟಿಗೆ ಈ ಕಚಡ ಕಸ ಅನ್ನೋದು ತುಂಬ್ಕೊಂಡಿದೆ ಅಂತ ಹೇಳಿದ್ರೆ ಅದನ್ನ ತೆಗೆದು ಬಿಸಾಕಕ್ಕೆ ಆಗಲ್ಲ. ಆ ಮಟ್ಟಿಗೆ ಕಚಡ ಕಸಗಳು ತುಂಬಿಕೊಂಡು ನಿಮ್ಮ ಮೈಂಡು ಹಾಳಾಗೋಗಿದೆ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಯಾರ್ಯಾರು ಯೂಸ್ ಮಾಡ್ತಿದ್ರು ಅದನ್ನ ಅದು ಎಸ್ಪೆಷಲಿ ಈ ಯೂಟ್ಯೂಬ್ ಇದೆಯಲ್ಲ, ಯೂಟ್ಯೂಬ್ ಅನ್ನೋ ಒಂದು ಈ ಏನಂತಾರೆ ಈ ಆ್ಯಪ್ ಇದೆಯಲ್ಲ, ಎಷ್ಟು ವ್ಯಾಲ್ಯೂಯಬಲ್ ಅಂತ ಹೇಳಿದ್ರೆ ಇದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ₹1 ಖರ್ಚು ಮಾಡಿದಿರಾ ನಿಮ್ಮ ಲೈಫ್ನ ಅಪ್ಗ್ರೇಡ್ ಮಾಡ್ಕೋಬಹುದು. ನೀವು ಸೋಷಿಯಲ್ ಮೀಡಿಯಾ ಅಂತ ಯೂಸ್ ಮಾಡಿದ್ರೆ ಈ ಯೂಟ್ಯೂಬ್ನ ಏನಂತಾರೆ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ, ಎಜುಕೇಷನಲ್ ಪರ್ಪಸ್ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಇನ್ಸ್ಪಿರೇಷನಲ್ ವಿಡಿಯೋಸ್ ನೋಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ದಯವಿಟ್ಟು ಜಂಕ್ಗಳನ್ನ ನೋಡಿ 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 ಏನಂತಾರೆ ಈ ಕಾಮಿಡಿ, ಫನಿ, ಅದು ಇದು ಅಂತ ಎಲ್ಲ ತುಂಬಿಸ್ಕೊಂಡು ಇನ್ನು ಬೇರೆಯವ್ರು ಕಂಡೋರ್ ವಿಷಯಗಳು ತುಂಬಿಸ್ಕೊಂಡು ನಿಮ್ಮ ಮೈಂಡ್ನ ಹಾಳು ಮಾಡ್ಕೋಬೇಡಿ. ಅದಕ್ಕೊಂದು ಲಿಮಿಟ್ ಅಂತ ಇಡಿ. ನಾನು ನೋಡಲೇಬೇಡಿ ಅಂತ ಹೇಳ್ತಿಲ್ಲ, ಆಯ್ತಾ. ನೋಡಿದ್ರು ಅದಕ್ಕೊಂದು ಟೈಮ್ ಲಿಮಿಟ್ ಅಂತ ಇಟ್ಟು ಫನ್ನು ಬೇಕು, ಬಟ್ ಅದೇ ಕಂಪ್ಲೀಟ್ ಜೀವನ ಆಗಬಾರ್ದು. ಈ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಆಗ್ತಿರೋದು. ಬರೀ ಕಂಡೋರ್ ಪೋಸ್ಟ್ಗಳನ್ನ ನೋಡ್ಕೊಂಡು, ಕಂಡೋರ್ ಏನಂತಾರೆ ರೀಲ್ಸ್ಗಳನ್ನ ನೋಡಿ 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 ನಿಮ್ಮ ಮೈಂಡೇ ಹದಗೆಟ್ ಹಾಳಾಗೋಗಿದೆ. ದಯವಿಟ್ಟು ಸೋಷಿಯಲ್ ಮೀಡಿಯಾ ಯಾರ್ಯಾರು ಯೂಸ್ ಮಾಡ್ತಿದ್ದೀರೋ ಅದನ್ನ ಇವತ್ತಿಂದನೇ ಆಲ್ಮೋಸ್ಟ್ 80% ರಿಡ್ಯೂಸ್ ಮಾಡಿ. ಎಸ್ಪೆಷಲಿ ಈ ರೀಲ್ಸ್ ಅಡಿಕ್ಷನ್ ಯಾವ ತರ ಅಂತ ಹೇಳಿದ್ರೆ, ಬೆಳಗಿನ ಜಾವ 11 ಗಂಟೆಗೆ ಹಿಡಿದ್ರೆ ಸಂಜೆ 6 ಗಂಟೆವರೆಗೂ ನೋಡುವಂತ ಪುಣ್ಯಾತ್ಮರು ಇದ್ದಾರೆ. ಊಟಗಳು ಮಾಡಲ್ಲ, ಕೆಲಸಗಳ ಕಡೆ ಗಮನ ಕೊಡಲ್ಲ. ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳು ಈ ರೀಲ್ಸ್ಗೆ ಅಂತ ಮುಳುಗೋಗ್ಬಿಟ್ರೆ ಅವ್ರಿಗೆ ಏನ್ ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗಲ್ಲ. ಅದ್ ನೋಡಿ 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 ಡಿಪ್ರೆಸ್ ಆಗ್ಬಿಡ್ತಾರೆ ಎಷ್ಟೊಂದು ಜನ. ನನ್ನ ಲೈಫ್ ಯಾಕೆ ಹಿಂಗಿದೆ, ಅವ್ರ ಲೈಫ್ ಎಂತಕ್ಕೆ ಹಂಗೆ ಇಂಪ್ರೂವ್ ಆಯ್ತು. ಗುರು, ಇಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಏನ್ ಮಾಡ್ತಾ ಇದಾರೆ ಗೊತ್ತಾ, ಅವ್ರ ಲೈಫ್ ಅವ್ರು ಇಂಪ್ರೂವ್ ಮಾಡ್ಕೊಂತಾರ, ಕ್ರಿಯೇಟ್ ಮಾಡ್ತಾ ಇದಾರೆ, ಕನ್ಸ್ಯೂಮ್ ಮಾಡ್ತಿಲ್ಲ. ದಯವಿಟ್ಟು ನೀವು ಆದ್ರೆ ಕ್ರಿಯೇಟ್ ಮಾಡಿ. ನಿಮ್ ಕ್ರಿಯೇಟ್ ಮಾಡೋಕ್ಕಾಗಿಲ್ವೋ ಕನ್ಸ್ಯೂಮ್ ಮಾಡೋದನ್ನ ಕಡಿಮೆ ಮಾಡಿಕೊಂಡು ನಿಮ್ಮ ಏನಂತಾರೆ ಲೈಫು ಎಲ್ಲಿ ಇಂಪ್ರೂವ್ಮೆಂಟ್ ಆಗಿಲ್ವೋ ಅದನ್ನ ಡೆವಲಪ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ದಯವಿಟ್ಟು ಇವತ್ತಿಂದನೇ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀಲ್ಸ್ಗಳು ನೋಡೋದಾಗಿರ್ಬೋದು, ಬೇರೆ ಆ್ಯಪ್ಸ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಬೇಡದಿರೋ ವಿಡಿಯೋಸ್ಗಳು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಇವತ್ತಿಂದನೇ ನೀವು ಕಂಟ್ರೋಲ್ ಮಾಡಬೇಕು. ಈ 30 ದಿವಸ ಚಾಲೆಂಜಲ್ಲಿ ನನ್ನ ಈ 4ನೇ ಪಾಯಿಂಟು ಅಷ್ಟೇ, ನಿಮ್ಮ ಸೋಷಿಯಲ್ ಮೀಡಿಯಾ ಕನ್ಸಂಪ್ಷನ್ ಏನಿದೆ ದಯವಿಟ್ಟು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ ಪಾಯಿಂಟು, ಕೊನೆ ಪಾಯಿಂಟಿಗೆ ಬರ್ತೀನಿ, ಆಯ್ತಾ. ಈ ಎಕ್ಸಸೈಸು ಮತ್ತು ಮೆಡಿಟೇಷನ್, ಆಯ್ತಾ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಈ ಎಕ್ಸಸೈಸ್ ಆ್ಯಂಡ್ ಮೆಡಿಟೇಷನ್ ತುಂಬ ಜನ ಇಗ್ನೋರೆನ್ಸ್ ಪದೇ 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 ಏನಂತಾರೆ ಇಗ್ನೋರ್ ಮಾಡ್ತಿರೋದು ಇದನ್ನ. ನನಗೆ ಟೈಮ್ ಇಲ್ಲ, ನನಗೆ ರೀಲ್ಸ್ ನೋಡೋಕೆ ಟೈಮ್ ಇದೆ, ಸೋಷಿಯಲ್ ಮೀಡಿಯಾ ನೋಡೋಕೆ ಟೈಮ್ ಇದೆ, ಮೊಬೈಲ್ ಯೂಸ್ ಮಾಡೋಕೆ ಟೈಮ್ ಇದೆ, ಕಂಡೋರ ಹತ್ರ ಕೂತ್ಕೊಂಡು ಗಾಸಿಪ್ ಮಾಡೋದಕ್ಕೆ ಟೈಮ್ ಇದೆ, ನನಗೆ ಎಕ್ಸಸೈಸ್ ಮಾಡೋದಕ್ಕೆ ಟೈಮ್ ಇಲ್ಲ. ಏನ್ ರೀಸನ್ ಗುರು ಇದು? ನೀವು ಏನಾದ್ರೂ ನಿಮ್ಮ ಲೈಫ್ ಏನಕ್ಕೆ ಚೇಂಜ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಾಡಿನೇ ಚೇಂಜ್ ಮಾಡ್ಕೊಳಕ್ ಆಗದಿರೋ ನಿಮ್ಮ ಲೈಫ್ನ ಹೆಂಗೆ ಚೇಂಜ್ ಮಾಡ್ಕೊತೀರಾ ನೀವು? ಫಸ್ಟ್ ಅದೊಂದು ಬೇಸಿಕ್ ಕಾಮನ್ ಸೆನ್ಸ್ನ ಯೂಸ್ ಮಾಡ್ಕೊಳ್ಳಿ. ನಮ್ಮ ಬಾಡಿನ ಯಾವಾಗ ನಾವು ಶೇಪ್ ತರೋದಕ್ಕೆ ರೂಢಿ ಮಾಡ್ಕೊತೀವೋ, ಅದನ್ನೊಂದು ಶೇಪ್ ತಂದು ಅದಕ್ಕೊಂದು ಹೆಲ್ದಿಯಾಗಿ ನೋಡ್ಕೊತೀವೋ, ಅವಾಗ ನಮ್ಮ ಲೈಫಲ್ಲಿ ಎಲ್ಲ ಹೆಲ್ದಿಯಾಗಿ ಕಾಣಿಸುತ್ತೆ ಹೊರತು ನಾವು ಹೊಟ್ಟೆ ದುಬ್ಬಣ್ಣ ಥರ ಮಾಡ್ಕೊಂಡು ಏನಂತಾರೆ ಉಂಡಾಡಿ ಗುಂಡನ್ ಥರ ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡು, ಇಲ್ಲಾಂದ್ರೆ ಬಾಡಿನ ಅನ್ಹೆಲ್ದಿ ಮಾಡ್ಕೊಂಡು ಸಣ್ಣಗೆ ಏನಂತಾರೆ ಇವ್ರು ಇರ್ತಾರಲ್ಲ ಕಡ್ಡಿ ಇದ್ದಂಗೆ ಆ ಥರ ಕಡ್ಡಿ ಮಾಡ್ಕೊಂಡು ನೀವು ಬಾಡಿನ ಆ ರೇಂಜಿಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಬೇರೆ ವಿಷಯಗಳ ಮೇಲೆ ಇಂಟ್ರೆಸ್ಟ್ ಹೆಂಗೆ ಬರುತ್ತೆ?
ಮೇಯ್ನು ಆ ಸೆಲ್ಫ್ ಡಿಸಿಪ್ಲೈನ್ ಅನ್ನೋದು ಮೊದಲು ನಿಮ್ಮ ಬಾಡಿಗೆ ಕೊಡಬೇಕು. ಪ್ರತಿನಿತ್ಯ ನಿಮ್ಮ ಬಾಡಿಗೆ ಒಂದು ಆಕ್ಟಿವಿಟಿ ಕೊಡಬೇಕು. ಎಕ್ಸಸೈಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಅಥವಾ ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು. ದಯವಿಟ್ಟು ನಿಮ್ಮ ಇವತ್ತಿಂದಾನೇ ಈ ಚಾಲೆಂಜಲ್ಲಿ 30 ದಿವಸದಲ್ಲಿ ಏನಿದೆ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಏನಿದೆ, ಅದಕ್ಕೋಸ್ಕರ ಈ ವಿಡಿಯೋ ನೋಡ್ತಿದ್ದೀರಾ ನೀವು. ಈ ಎಕ್ಸಸೈಸ್ ಅನ್ನೋದನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ, ಇದನ್ನ ಇಗ್ನೋರ್ ಮಾಡಬೇಡಿ. ಆಮೇಲೆ ಎಕ್ಸಸೈಸ್ ಜೊತೆಗೆ ಬರೀ ಬಾಡಿಗೆ ಎಕ್ಸಸೈಸ್ ಕೊಟ್ರೆ ಸಾಲದು, ಮೆಂಟಲಿಗೂ ನೀವು ಎಕ್ಸಸೈಸ್ ಕೊಡಬೇಕು. ಈ ಮೆಡಿಟೇಷನ್ ಆಗಿರ್ಬೋದು, ಅಥವಾ ಏನಂತಾರೆ ಮೈಂಡ್ನ ಕಾಮ್ ಮಾಡ್ಕೊಳ್ಳೋದಾಗಿರ್ಬೋದು. ದಯವಿಟ್ಟು ಈ ಮೆಡಿಟೇಷನ್ನ ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ಮೆಡಿಟೇಷನ್ ಪವರ್ ಏನು ಅಂತ. ಈ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನ ಆದರೂ ಎಕ್ಸಸೈಸ್ ಮಾಡ್ತಾರೆ, ಬಟ್ ಮೆಡಿಟೇಷನ್ ಅನ್ನೋದನ್ನು ತುಂಬ ಜನ ಇಗ್ನೋರೆನ್ಸ್ ಮಾಡ್ತಾರೆ. ಈ ಮೆಡಿಟೇಷನ್ ಮಾಡಿದಾಗ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ, ಆಯಿತಾ. ಒಂದು ಪವರ್ ಆಫ್ ಥಿಂಕಿಂಗು ಡೆವಲಪ್ ಆಗುತ್ತೆ, ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗುತ್ತೆ. ದಯವಿಟ್ಟು ಈ ಎಕ್ಸಸೈಸು ಮೆಡಿಟೇಷನ್ನು ಈ 5ನೇ ಪಾಯಿಂಟು ನೀವು ಸ್ಕಿಪ್ ಮಾಡಬೇಡಿ. ಅಕಸ್ಮಾತ್ ನಿಮ್ಮ ಜಿಮ್ಗೆ ಹೋಗೋದಕ್ಕೆ ದುಡ್ಡಿಲ್ಲ, ನಾನು ಯೋಗ ಹೋಗೋದಕ್ಕೆ ದುಡ್ಡಿಲ್ಲ, ಬೇರೆಯವ್ರ ಹತ್ರ ಹೋಗೋದಕ್ಕಿದ್ದಿಲ್ಲ, ನಾನು ಇನ್ನೂ ಸ್ಟೂಡೆಂಟು ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಲಕ್ಷಾಂತರ ವೀಡಿಯೋಗಳಿದೆ, ಫ್ರೀ ವಿಡಿಯೋಸ್ಗಳು, ಮನೆಯಲ್ಲೇ ವರ್ಕೌಟ್ ಮಾಡುವಂಥದ್ದು, ಆಯಿತಾ. ಅಂಥ ವೀಡಿಯೋಗಳನ್ನ ನೋಡಿ, ಆಯಿತಾ. ಬೇಕಾದ್ರೆ ಅಂಥ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ನಾನು ಅದರ ಲಿಂಕಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಮನೆಯಲ್ಲಿ ಏನಂತಾರೆ ಯೂಸ್ ಆಗುವಂಥ ಎಕ್ವಿಪ್ಮೆಂಟ್ಸ್ಗಳು, ನಿಮ್ಮ ಬಾಡಿ ಡೆವಲಪ್ ಮಾಡ್ಕೊಳ್ಳೋಂಥ ಎಕ್ವಿಪ್ಮೆಂಟ್ಸ್ಗಳು. ಆ ಎಕ್ವಿಪ್ಮೆಂಟ್ಸ್ಗಳನ್ನ ಏನು 300-400 ರೂಪಾಯಿ ಇರ್ಬೋದು ಎಕ್ವಿಪ್ಮೆಂಟ್ಸ್. ಅದಕ್ಕೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಈಸ್ಕೊಂಡು, ಆಯಿತಾ, ಪ್ರತಿನಿತ್ಯ ಮನೆಯಲ್ಲೇ ಎಕ್ಸಸೈಸ್ ಮಾಡಿ. ನಿಮ್ಗೆ ಏನಾದರೂ ಸ್ವಲ್ಪ ದೇವ್ರ ಶಕ್ತಿ ಕೊಟ್ಟಾಗ, ದುಡ್ಡಿನ ಶಕ್ತಿ ಕೊಟ್ಟಾಗ ನೀವು ಬೇಕಾದ್ರೆ ಜಿಮ್ಗೆ ಸೇರ್ಕೊಳ್ಳೋದು, ಯೋಗಕ್ಕೆ ಸೇರ್ಕೊಳ್ಳೋದು, ಮತ್ತೊಂದು ಮಾಡ್ರಿ. ಇಲ್ಲಿ ಇವಾಗ ನಿಮ್ಮ ಕೈಯಲ್ಲೇ ಇರೋ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಲಕ್ಷಾಂತರ ವೀಡಿಯೋಗಳು ಸಿಗ್ತವೆ. ಅಂಥ ವೀಡಿಯೋಗಳನ್ನ ನೋಡಿ ನಿಮ್ಮ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳಿ. ದಯವಿಟ್ಟು ಈ 30 ದಿವಸದಲ್ಲಿ ಒಂದೇ ಒಂದು ದಿವಸನೂ ಈ 5 ಪಾಯಿಂಟ್ನ ಸ್ಕಿಪ್ ಮಾಡಬಾರ್ದು. ಈ ಸ್ಕಿಪ್ ಮಾಡಿದ್ರೆ ನಿಮ್ಮ ಲೈಫು ಡೆಫಿನೆಟ್ ಆಗಿ ಚೇಂಜ್ ಆಗಲ್ಲ. ಇವತ್ತು ನೋಡ್ಬಿಟ್ಟೆ ಮೋಟಿವೇಶನ್ ತಗೋಬಿಟ್ಟೆ ಮತ್ತೆ ನಾಳೆಯಿಂದ ಅದೇ ಕೆಲಸಕ್ಕೆ ಇಳಿತೀನಿ ಅಂತೇಳಿ ನಿಮ್ಮ ಲೈಫ್ ಚೇಂಜ್ ಆಗಲ್ಲ. ನಿಮ್ಮ ಲೈಫ್ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ 30 ದಿವಸದಲ್ಲಿ ಈ 5 ಪಾಯಿಂಟ್ನ ಚಾಚು ತಪ್ಪದಿರ ನಾನು ಫಾಲೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕಮೆಂಟಲ್ಲಿ ನೀವು ಮೆನ್ಷನ್ ಮಾಡಬೇಕು. ಯಾರ್ಯಾರು ಫಾಲೋ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ಈ ವಿಡಿಯೋ ಇಲ್ಲಿವರೆಗೂ ನೋಡಿರೋರಿಗೆ ನಾನು ಕಂಗ್ರಾಟ್ಸ್ ಅಂತ ಹೇಳ್ತೀನಿ. ಏನಂತ ಹೇಳಿದ್ರೆ ನೀವು ನಿಮ್ಮ ಲೈಫಲ್ಲಿ ಸೀರಿಯಸ್ ಆಗಿದ್ದೀರಾ. ಇದೇ ರೀತಿ ನಿಮಗೆ ರಿಯಲ್ ವಿಡಿಯೋಸ್ಗಳು ಬೇಕು ಅನ್ನೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.